ಸಿಎಂ ಆಗೋ ಕೆಲಸ ಮಾಡೋ ಕೆಲಸ ಹೈಕಮಾಂಡ್ನವ್ರು ಮಾಡೋದು. ಪರಮೇಶ್ವರ್ ಅವರು ಹಿರಿಯ ನಾಯಕರು, ನಮ್ಮ ಪಾರ್ಟಿಯಲ್ಲಿ ಬಹುತೇಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಅವರು ಮೊದಲನೇವರು. ನಮ್ಮ ಸಮಾಜದಲ್ಲಿ ಮೊದಲು ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಸೀನಿಯರ್ ಇದ್ದಾರೆ, ಅರ್ಹರಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅವರ ಅಭಿಪ್ರಾಯನ ಅವರು ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ. ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ನಾನು ಪೂರ್ತಿ ಹೇಳ್ತೇನೆ. ಅಧ್ಯಕ್ಷರು ಬಹುತೇಕ ಅವರ ಅಧ್ಯಕ್ಷರಾದ ಮೇಲೆ ಪಾರ್ಟಿಯನ್ನು ಬಹಳ ಸಕ್ರಿಯವಾಗಿ ಗ್ರಾಮ ಪಂಚಾಯತಿ ಬೂತ್ ಮಟ್ಟದಲ್ಲಿ ಕೂಡ ಬಲಪಡಿಸಿ ಇವತ್ತು 136 ಸೀಟ್ ಬರಬೇಕಾದ್ರೆ ಕಾರಣಕರ್ತರಾಗಿದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಜೊತೆಯಲ್ಲಿ ಚಿತ್ರದುರ್ಗದಲ್ಲಿ ಐಕ್ಯತಾ ಸಮಾವೇಶವನ್ನು ಮಾಡಿ SC ST ಎಲ್ಲ ಮುಖಂಡರು, ಪರಮೇಶ್ವರ್ ಅವರಿದ್ದಾರೆ, ಜಾರಕಿಹೊಳಿ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ, ನಾನಿದ್ದೀನಿ, ಮತ್ತು ಎಲ್ಲ ಮುಖಂಡರು, ಭೀಮಾ ನಾಯ್ಕ ಇದ್ದಾರೆ, ಪರಮೇಶ್ವರ್ ನಾಯ್ಕ ಇದ್ದಾರೆ, ಶಿವರಾಜ್ ಚಂಗಡಿಕೆ ಇದ್ದಾರೆ, ಪ್ರಿಯಾಂಕಾ ಇದ್ದಾರೆ, ಮಹದೇವಪ್ಪನವರು ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಆ ಒಂದು ಐಕ್ಯತಾ ಸಮಾವೇಶ ಮಾಡಿದ ಕಾರಣ ರಿಸರ್ವೇಷನ್ನ ಉಳಿಸಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡೋ ಚಿಂತನೆ BJP ಮಾಡಿದೆ ಅನ್ನೋ ಕಾರಣಕ್ಕೆ ಈ ಶೋಷಿತ ವರ್ಗಗಳೆಲ್ಲ ಒಟ್ಟಾರೆ ಸೇರಿ ನಮಗೆ ಹೆಚ್ಚು ಬಹುಮತವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೀವಿ. ಆದರೆ ಈ ವಿಷಯ ಏನಿದೆ, ಮುಖ್ಯವಾಗಿ ಇದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದರ ಜೊತೆಯಲ್ಲಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇದ್ದು ಈ ತೀರ್ಮಾನಗಳಾಗ್ತದೆ. ಯಾವುದೇ ತೀರ್ಮಾನ ಆದರೆ ಅದಕ್ಕೆ ನಾವು ಶಿಸ್ತಿನ ಸಿಪಾಯಿಯಾಗಿ ಬದ್ಧವಾಗಿರ್ತೀವಿ. ಪರಮೇಶ್ವರ್ ಅವರ ಅಭಿಪ್ರಾಯ, ನನ್ನ ಸೀನಿಯಾರಿಟಿ ಬಗ್ಗೆ ಅವರು ಮಾತಾಡಿದ್ದಕ್ಕೆ, ಅವರು ಅಷ್ಟೇ ಸೀನಿಯರ್ ಇದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಬಹಳ ಮುಖ್ಯವಾದಂಥ ದಲಿತ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತು ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೆಚ್ಚಿನ ಕಾಲ ಕೆಲಸ ಮಾಡಿದ್ದಾರೆ. ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಕೂಡ ಅರ್ಹರಿದ್ದಾರೆ. ಆದರೆ ಇವೆಲ್ಲ ತೀರ್ಮಾನನೂ ಹೈಕಮಾಂಡ್. ಸರ್, KN ರಾಜಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. DCM DK ಶಿವಕುಮಾರ್ ಅವರು CM ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ತಾರೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ರಾಜಣ್ಣ ಅವ್ರನ್ನೇ ಕೇಳಿದ್ರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮುನಿಯಪ್ಪ ಅವರಿಗೆ ಹೈಕಮಾಂಡ್ ಏನಾದರೂ ಜವಾಬ್ದಾರಿ ಕೊಟ್ರೆ ನಿಭಾಯಿಸೋದಕ್ಕೆ ರೆಡಿ ಇದ್ದಾರಾ? ಈಗಂತ ಸಂದರ್ಭ ಬಂದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರುತ್ತೆ. ಸರ್, ಈಗ ಸರ್ 2.5 ವರ್ಷ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅಂತ ಕೆಲವು ಸಚಿವರು ಸಂದೇಶ ಕೊಟ್ಟಿದ್ದಾರೆ ಸರ್. ಕಳೆದ ಕೆಲವು ದಶಕಗಳಿಂದಲೂ ಕೂಡ ದಲಿತ CM ಆಗಿಲ್ಲ ಅನ್ನುವಂತ ಕೂಗಿತ್ತು. ಸಮಯ ಸಂದರ್ಭ ಒದಗಿ ಬಂದ್ರೆ ಆ ಕೂಗಿಗೆ ಧ್ವನಿ ಜೋರಾಗುತ್ತಾ? ಈಗ ಅಪ್ರಸ್ತುತ ಇವೆಲ್ಲ. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರುವಾಗ ಮುಂದಕ್ಕೆ ಏನು ಮಾಡೋದು ಮಾತಾಡೋದು ಸೂಕ್ತವಲ್ಲ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ಸರ್, ಆಮೇಲೆ ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ 2.5 ವರ್ಷ ನಂತರ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದ ಇಲ್ಲ, ಶಾಸಕರು ಮುಂಚೆನೆ ಒಂದು ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದ್ದ ಸರ್? ಇಲ್ಲ, ಯಾವುದೂ ಕೂಡ ತೀರ್ಮಾನ ಆಗಿಲ್ಲ. ಆ ತೀರ್ಮಾನಗಳೇನಿದ್ರು ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳು ಮಾತ್ರ ಗೊತ್ತಿದೆ, ಇನ್ಯಾರಿಗೂ ಗೊತ್ತಿಲ್ಲ. ಎಲ್ಲ ಊಹಾಪೋಹ. 2028 ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡ್ತಾರಂತೆ ಸರ್. 2028 ಮುಖ್ಯಮಂತ್ರಿಗಳು ಸ್ಪರ್ಧೆ ಇರುತ್ತಂತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು, ಯಾರು ಕಂಟೆಸ್ಟ್ ಮಾಡ್ಬೇಕನ್ನೋದ್ರಲ್ಲಿ ಯಾರು ಕ್ವಶನ್ ಮಾಡೋಂಗಿಲ್ಲ. ಎಲ್ಲರೂ ಅದೇ ಅಧಿಕಾರ ಇದೆ, ಎಲ್ಲರೂ ಕೂಡ ಅವರು ಕಂಟೆಸ್ಟ್ ಮಾಡ್ಬೋದು. ಕಂಟೆಸ್ಟ್ ಮಾಡೋದ್ರಲ್ಲಿ ಸರ್, ಆಮೇಲೆ ತಾವು CM ಆಗಬೇಕು ಅಂತ ಸರ್ ತಮ್ಮ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಎಲ್ಲರೂ ಕೂಡ ಮೊದಲಿಂದಲೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ.
ತಾವು ಯಾಕೆ ಸರ್ ಹಿಂದೆ ಸರಿತಾ ಇದ್ರಿ? ಇಡೀ ಸಮುದಾಯ ನಿಮ್ಮ ಹಿಂದೆ ನಿಂತಿದೆಯಲ್ಲ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ಏನು ಹೇಳಿದ್ರೆ ಅದಕ್ಕೆ ಬದ್ಧವಾಗಿರ್ತಾರೆ. ಕೊನೆಯದಾಗಿ ಸರ್ RSS ವಿಚಾರದ ಸ್ಟೇ ಸ್ಟೇ ಕೊಟ್ಟಿದೆ ಸರ್ ರಾಜ್ಯ ಸರ್ಕಾರಕ್ಕೆ. ನಿರ್ಣಯ ಏನಾಗಿತ್ತು, ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಮಾಡಕ್ಕೆ ಒಂದು ಆದೇಶ ಹೊರಡಿಸಿರಲ್ಲ, ಅದನ್ನ ನಮ್ಮ ಅಡ್ವೊಕೇಟ್ ಜನರಲ್ ನೋಡ್ತಾರೆ. ಓಕೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.